ದಿ ಪೊಲಿಟಿಕಲ್ ಪವರ್ ಈಸ್ ದಿ ವಿಲ್ ಆಫ್ ದ ಪೀಪಲ್. ಪೊಲಿಟಿಕಲ್ ಪವರ್ ಇಸ್ ದ ವಿಲ್ ಆಫ್ ದ ಪೀಪಲ್. ಜನರ ಮನಸ್ಸಿನ ಇಚ್ಛೆಯೇ ನಮ್ಮ ಶಕ್ತಿ. ಅದನ್ನು ಬಳಕೆ ಮಾಡಿ ಜನರ ಪರವಾಗಿ ನಾವು ಕೆಲಸವನ್ನು ಮಾಡೋಣ. ಬಸಣ್ಣನಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲ ನನಗೆ ಒಂದೇ ನಿಮಿಷ, ಈ ಥರ ಲಿಫ್ಟ್ಗಳನ್ನು ಒಂದು ಸುಮಾರು 40-50 ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಮಾಡಿದ್ದೀವಿ. ಅಧಿಕಾರ ಇದ್ದಾಗ ಎಲ್ಲರೂ ಕರೀತಾರೆ ಮಾಡ್ತಾರೆ, ಅದು ಭಾಳ ಅದೇನು ನಾರ್ಮಲ್ಲು. ಆದರೆ ನನ್ನ ಅಧಿಕಾರ ಹೋಗಿ 3-4 ವರ್ಷ ಆಯಿತು. ನೆನಪಿಟ್ಕೊಂಡು ಕರೆದು ಇಷ್ಟು ಗೌರವ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಎಳಗಿಯ ಜನರನ್ನ ಮತ್ತು ಬಸಣ್ಣನ ಎಂದೂ ಕೂಡ ನಾನು ಮರೆಯೋದಿಲ್ಲ. ನಿಜವಾಗ್ಲೂ ಹೃದಯವಂತ ಸ್ನೇಹಿತ ನನಗೆ. ಅಧಿಕಾರ ಇಲ್ದಾಗ ಯಾರು ಕರೀತಾರೆ? ಯಾರು ಕರೆಯೋದಿಲ್ಲ. ತಾವೆಲ್ಲ ಕರೆದಿದ್ರಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರು ಗುರುಗಳು ಬಂದಿದ್ರು. ಅವರು ಬೇಕಾದಷ್ಟು ಅವ್ರಿಗೆ ಕಾರ್ಯಕ್ರಮ ಇದ್ದರೂ ಕೂಡ ಇದೊಂದು ಕಾರ್ಯಕ್ರಮ ಅಂತೇಳಿ ಅವ್ರು ಬಂದಿದ್ದಾರೆ. ನನ್ನ ಪುಣ್ಯ ಭಾಗ್ಯ ಅಂತ ನಾನು ಅನ್ಕೋತೀನಿ. ಇಬ್ಬರು ಬಂದಿರುವಂಥ ಇಬ್ಬರು ಗುರುಗಳು ಅತ್ಯಂತ ಪ್ರಗತಿಪರವಾಗಿರುವಂಥ ಚಿಂತನೆ ಮಾಡುವಂಥ ಗುರುಗಳು ಇದ್ರು ಇಡೀ ನಾಡಿನಲ್ಲಿ. ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ನಾವೆಂಗೆ ಜನರ ಬಗ್ಗೆ ಯೋಚನೆ ಮಾಡ್ತೀವಿ ಹಂಗೆ ಭಕ್ತರ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲೆಲ್ಲಿ ಮಾರ್ಗದರ್ಶನ ಮಾಡಬೇಕು, ಎಲ್ಲೆಲ್ಲಿ ತಿದ್ದಬೇಕು, ತೀಡಬೇಕು, ಎಲ್ಲ ಕೆಲಸಗಳನ್ನು ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ. ಅರಮನೆಗೂ ಗುರುಮನೆಗೂ ಇರುವಂಥ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಅವರು ಜನರ ಪರವಾಗಿ ಅರಮನೆ ಕೆಲಸ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಅಂಥ ಇಬ್ಬರು ಗುರುಗಳು, ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನ್ನ ಪುಣ್ಯ ಭಾಗ್ಯ ಅಂತ ಭಾವಿಸ್ತೇನೆ. ನಮ್ಮ ಬಾಬು ನಮ್ಮ ಅತ್ಯಂತ ಆತ್ಮೀಯ ಸಹೋದರ. ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದೇವೆ, ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ತಾಯಿ ಅಂತೂ ನಾನು ಎಂದೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರು ಇದಕ್ಕೆಲ್ಲ ಬಂದು ಎಲ್ಲ ಸಹಕಾರ ಮಾಡಿದ್ದಾರೆ. ಕೋಟಿ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಚಲವಣ್ಣ ಬಿಡಿ, ನಾನು ಚಲವಣ್ಣ ಅವ್ನಿಗೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ನೀವು ಭಾಳ ಅದೃಷ್ಟವಂತ ಅಂತ. ಯಾಕೆ ಅಂತ ಕೇಳ್ದ. 3 ಹೆಸರಿದೆಯಪ್ಪ ನಿಂದು ಅಂದೆ. ಚಲುವ, ರಾಯ, ಸ್ವಾಮಿ. 3 ಹೆಸರಿರುವಂಥ ವ್ಯಕ್ತಿ ಎಲ್ಲೂ ಇಲ್ಲ. ನೀನು ಭಾಳ ಅದೃಷ್ಟವಂತ. ಚಲವನೂ ಇದೆಯಾ, ರಾಜ್ಯ ಇದೂ ಇದೆ, ಸ್ವಾಮಿಯಾಗಿ ಕೆಲಸನೂ ಮಾಡಬೇಕು. ಎಲ್ಲ ಕೆಲಸ ಮಾಡಲಿ ಅಂತ ಹಾರೈಸಿ, ಒಟ್ಟಾರೆ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.